ನಮಸ್ತೆ ವೀಕ್ಷಕರೇ, ನಾನಿವಾಗ ಬರೀ ಬೇಳೆ ಕುದಿಸಿಟ್ಕೊಂಡೇನಿ. ಇದು ಜವಾರಿ ಬೇಳಿದು, ಊರಲ್ಲಿ ಬೆಳೆದಿರೋದು. ಇದು ಹೊಲದಲ್ಲಿ ಬೆಳೆದಿರೋಂಥ ಜವಾರಿ ಬೇಳೆ ನಮ್ಮ ಮನೆಯದು. ಇದರಲ್ಲಿ ನಾನು ಇವಾಗ ಪಾವ್ ಭಾಜಿ ಪಲ್ಯನ ಮಾಡಕ್ಕೆ ಹತ್ತೀನಿ. ನೋಡ್ರಿ ವೀಕ್ಷಕರೇ, ಇವಾಗ ನಾನು ಒಂದು 3 ಚಮಚ ಎಣ್ಣೆನ ಹಾಕೋತೀನಿ. 3 ಚಮಚ ಎಣ್ಣೆನ ಹಾಕೊಂಡೆ. ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನ ಹಾಕೋತೀನಿ. ಸಾಸಿವೆ ಕಾಳು ಚಟ ಅಂದು ಇವಾಗ ನಾನು ಒಂದು ಎಳೆ ಕರಿಬೇವನ್ನು ಹಾಕ್ತೀನಿ. ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ, ದೊಡ್ಡದು. ಆ ದೊಡ್ಡ ಉಳ್ಳಾಗಡ್ಡಿನ ಹಾಕ್ತೀನಿ. ನೋಡಿ ವೀಕ್ಷಕರು, ಈ ಥರ ಹಾಕ್ಬೇಕು. ಈ ಬೇಳೆ ಎಲೆನೇ ನಾನು ಟೊಮೆಟೊ ಹಣ್ಣನ್ನು ಬೇಯಿಸಿ ಇಟ್ಕೊಂಡೀನಿ. ಅದಕ್ಕೆ ನಾನು ಇದಕ್ಕೆ ಏನು ಮಾಡ್ತೀನಿ, ಒಂದು ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಬೆಂದ ಮೇಲೆ ಹಾಕ್ತೀನಿ. ಇದು ಬೇಯಕ್ಕಾಗಿ ನಾನು ಉಪ್ಪನ್ನು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕಿ ಬಿಡ್ತೀನಿ. ಇವಾಗ ಬೇಳೆಗೆ ಎಷ್ಟು ಬೇಕಲ್ಲ ಉಪ್ಪನ್ನು ನಾನು ಇವಾಗ ಹಾಕ್ತೀನಿ. ಇವಾಗ ನಾನು ಒಂದು ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಮಟರು ನೋವು ಮಾಡ್ತಾರೆ, ಮಟರ್ ಹಾಕಿ ಮಾಡ್ತಾರೆ. ನಾನು ಬರೀ ಮಟರ್ ಇದ್ದಿದ್ದಿಲ್ಲ, ಅದಕ್ಕೆ ಬ್ಯಾಳಿ ಎಲೆನ ನಾನು ಮಾಡಾಕತ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ನಾನು ಇವಾಗ ಬೇಯಿಸ್ತೀನಿ. ಸರಿಯಾಗಿ ಸ್ವಲ್ಪ ಬೇಯಬೇಕು. ಈ ಥರ ಇದನ್ನು ಬೇಯಿಸಬೇಕು. ಇವಾಗ ಅರ್ಧ ಟೀ ಸ್ಪೂನ್ನಷ್ಟು ನಾನು ಅರಿಶಿನ ಪುಡಿನ ಹಾಕ್ತೀನಿ. 1 ಟೀ ಸ್ಪೂನ್ನಷ್ಟು, ಟೀ ಸ್ಪೂನಲ್ಲ ಈ ಚಮಚೆ ಖಾರ ನಾನು ಹಾಕ್ತೀನಿ. ಇವಾಗ ಪಾವ್ ಭಾಜಿ ಮಸಾಲ, MTR ಪಾವ್ ಭಾಜಿ ಮಸಾಲ ಇದು, ಅದನ್ನು 1-2 ಸ್ಪೂನ್ನಷ್ಟು ನಾನು ಇವಾಗ ಹಾಕ್ತೀನಿ. ಇದು ಸ್ವಲ್ಪ ತಳ ಹಿಡಿಬಾರ್ದಂತ ಒಂದು ಹನಿ ನೀರನ್ನು ನಾನು ಇವಾಗ ಬಿಡ್ತೀನಿ. ನಾನು ಇಲ್ಲಿ ಬೇಯಿಸಿಟ್ಟಂಥ ಬೇಳೆಯನ್ನು ಹಾಕಿ ಸಿಂಪಲ್ಲಾಗಿ ಮನ್ಯಾಗ ಬೇಳೆ ಒಳಗೆ ಆಗ ತಿನ್ನಕ್ಕೆ ನಮ್ಗೆ ಆಗಬೇಕು. ಯಾವುದು ಇರತ್ತೆ ನೋಡಿ ಅದ್ರಾಗನ ಮಾಡೋದು. ನಾನು ಈಗ ಬ್ಯಾಳೆಯಲ್ಲಿ ಮಾಡಿದೆ ಪಾವ್ ಭಾಜಿನ ಬಳಸಿ ಪಾವ್ ಭಾಜಿ ಮಸಾಲನ ಪಲ್ಯ ಏನಿದೆ ಏನೈತಿಲ್ಲ ಪಾವ್ ಭಾಜಿ ಪಲ್ಯನ ನಾನು ಇವಾಗ ಬ್ಯಾಳೆಯಲ್ಲಿನ
ಮಾಡಿದೆ. ನೋಡಿ ವೀಕ್ಷಕರೇ, ಇದು ಬನ್ ಜೊತೆಗೆ ದಾಣಿ, ಬನ್ನು, ನಿಂಬೆಹಣ್ಣು ಎಲ್ಲ ಹಚ್ಕೊಂಡು ತಿನ್ನೋಕೆ ಭಾಳ ರುಚಿ ಆಕೈತಿ. ಇವಾಗ ನಾನು ಏನು ಮಾಡ್ತೀನಿ, ಇದು ಪಲ್ಯ ರೆಡಿ ಆಯಿತು. ನೋಡಿ ವೀಕ್ಷಕರೇ, ಪಾವ್ ಭಾಜಿ ಇದನ್ನು ನಾನು ಒಂದು ಕಡೆ ಈ ಕಡೆ ಇದನ್ನು ಶಿಫ್ಟ್ ಮಾಡ್ತೀನಿ. ಇವಾಗ ಹೆಚ್ಚಿಟ್ಟುವಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕಿದೆ. ಇದನ್ನು ಈ ಕಡೆ ಶಿಫ್ಟ್ ಮಾಡಿ ನಾನು ಇಲ್ಲಿ ಬನ್ನನ್ನು ಬೇಯಿಸ್ಕೊತೀನಿ. ಇಲ್ಲಿ ಹಂಚು ಕಾಯಕ್ಕಿಟ್ಟೀನಿ. ಇಲ್ಲೇ ತುಪ್ಪನ ಹಾಕಿದೆ. ಎರಡು ಬನ್ನನ್ನು ತಗೊಂಡಿನಿ ನಾನು. ನೋಡಿ ವೀಕ್ಷಕರೇ, ಈ ಥರ ಇವನ್ನ ಬನ್ನ ಬಿಸಿ ಮಾಡಿಕೊಂಡು ಪಾವ್ ಭಾಜಿ ಜೊತೆಗೆ ನಾವು ನೋಡಿ ವೀಕ್ಷಕರೇ, ಈ ಥರ ರೆಡಿ ಆಯಿತು. ಇಲ್ಲಿ ಪಲ್ಯನೂ ರೆಡಿ ಆಯಿತು. ಇವಾಗ ನಾನು ಏನು ಮಾಡ್ತೀನಿ, ಇದ್ರ ಗ್ಯಾಸನ್ನು ಬಂದ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಪಾವು ಬಾಜಿನೂ ರೆಡಿ ಆಯಿತು. ಈ ಥರ ನಾವು ಮಾಡ್ಬೋದು. ಇವಾಗ ನಾನು ತಾಟು ರೆಡಿ ಮಾಡ್ತೀನಿ. ನೋಡಿ ವೀಕ್ಷಕರೇ, ತಾಟು ರೆಡಿ ಮಾಡ್ತೀನಿ ನಾನು ಇವಾಗ. ಪಾವು ಬಾಜಿ, ದಾಣಿ, ಅರ್ಧ ಪೀಸು ನಿಂಬೆಹಣ್ಣು. ನೋಡಿ ವೀಕ್ಷಕರೇ, ಪಲ್ಯನೂ ರೆಡಿ ಆಯಿತು. ಎಲ್ಲ ಇದು ರೆಡಿ ಆಯಿತು ಪಾವ್ ಭಾಜಿದು. ಈ ಥರ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಪಾವ್ ಭಾಜಿಯನ್ನು ಮಾಡ್ಕೋಬೋದು. ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಪಾವು ದಾಣಿ ತೊಗೊಂಬರ್ಬೇಕಷ್ಟೆ. ಇದನ್ನು ತರಬೇಕು. ಬ್ಯಾಳೆ ಒಳಗೆ ಮಾಡ್ಕೊಳ್ಳೋದು. ಮಟರ್ ಇರಲಿಲ್ಲ ಅಂದ್ರೆ ನಾವು ಬ್ಯಾಳೆ ಅದನ್ನು ಈ ಪಲ್ಯನ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ರೆಡಿ ಆಯಿತು ಪಾವ್ ಭಾಜಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.